ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಂದುವರಿತೀನಿ, ಈ ಕಾಂಗ್ರೆಸ್ ಪಾರ್ಟಿಯಲ್ಲೇ ಸಾಯ್ತೀನಿ ಅಷ್ಟೇ. ನಮಸ್ಕಾರ ಮೀಡಿಯಾವ್ರಿಗೆ. ನಾನು ಒಂದು ವಿಷಯ ಹೇಳಬೇಕಂತೇಳಿ ಮೀಡಿಯಾ ಮುಂದ್ಗಡೆ ಬಂದಿದ್ದೀನಿ. ನಾನು 1987ರಲ್ಲಿ ಮಂಡಲ್ ಮೆಂಬರ್ ಆಗಿ ಆಯ್ಕೆ ಆಗಿದ್ದೆ. ಆಮೇಲೆ ಮೊನ್ನೆ ಮಾಜಿ ಟಿ ಪಿ ಮೆಂಬರ್ ಕೂಡ. ಇವಾಗ ನಮ್ಮ ಹೆಂಗಸರು ಎಂಜೂರ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇದ್ದರು. ಅದು ಒಪ್ಪಂದದ ಪ್ರಕಾರ ನಮ್ಮ ರೂಪಮ್ಮ ಅವರು ಎಮ್ ಎಲ್ ಎ ರೂಪಮ್ಮ ಅವರು ಮಾತಿದ್ದೆ ರಾಜೀನಾಮೆ ಕೊಡಿ ಅಂದರು. ರಾಜೀನಾಮೆ ಕೊಟ್ಟಿದ್ದೀನಿ. ನಾನು 1987ರಿಂದ ಮಂಡಲ್ ಮೆಂಬರ್ ಆದಾಗಲಿಂದನೂ ನನಗೆ ರಾಜಕೀಯ ಗುರುಗಳು MC ನೀಲಕಂಠೇಗೌಡರು ಅಂತ ಮುಳಬಾಗಿಲು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಅವರ ಒಂದು ಮಾರ್ಗದರ್ಶನಲ್ಲಿ ನಡ್ಕೊಂಡು ಬಂದಿರೋದು ನಾನು. ಇವಾಗ ನಮಗೆ ಎಮ್ ಎಲ್ ಎ ರೂಪಮ್ಮನವರು ಕೆಲವು ಮುಖ್ಯವಾದ ಕೆಲಸಗಳು, ಏನೇ ಕೆಲಸಗಳು ಹೇಳಿದ್ರು ನಮಗೆ ಅಡ್ಡ ಇಲ್ದಿರ ಮಾಡಿಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮತ್ತು DCC ಬ್ಯಾಂಕ್ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದಗೌಡರ ಮಾರ್ಗದರ್ಶನದಲ್ಲಿ ಮತ್ತು MC ನೀಲಕಂಠೇಗೌಡರ ಮಾರ್ಗದರ್ಶನದಲ್ಲಿ ನಾನು ಯಾವತ್ತಿಗೂ ಈ ಕಾಂಗ್ರೆಸ್ನಲ್ಲಿ ಮುಂದುವರಿತೀನಿ ಹೊತ್ತು ಬೇರೆ ಪಕ್ಷಕ್ಕೆ ನಾನು ಹೋಗಲ್ಲ. ಅವರ ಕಾರ್ಯವೈಖರಿಗಳು ನನಗೆ ನೆಚ್ಚಿದ್ದಾವೆ. ಇಲ್ಲಿ ಅವ್ರ ಮಾರ್ಗದರ್ಶನದಂತೆ ಇಲ್ಲೇ ಇರ್ತೀನಿ ಹೊರತು ಬೇರೆ ಪಕ್ಷಕ್ಕೆ ನಾನು ಹೋಗಲ್ಲ. ಎಂಜೂರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀವಿ. ಇನ್ನು ಡೇಟ್ ಅನೌನ್ಸ್ ಆಗುತ್ತೆ, ಎಲೆಕ್ಷನ್ನು ನಡೆಯುತ್ತೆ. ಮೇಡಮ್ನವ್ರಿಗಾಗಲಿ ಗೋವಿಂದಗೌಡರಾಗಲಿ ಯಾರು ಅಭ್ಯರ್ಥಿ ಅಂತ ಹೇಳಿದ್ರೆ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಅಧ್ಯಕ್ಷರು ಮಾಡೋದರಲ್ಲಿ ನಮ್ಮ ಅಭ್ಯಂತರ ಇರೋಲ್ಲ. ಅವ್ರು ಏನು ಹೇಳಿದ್ರೆ ಆ ದಾರಿಯಲ್ಲಿ ಅವ್ರ ಮಾರ್ಗದರ್ಶನದಲ್ಲೇ ನಡೀತೀನಿ, ಬೇರೆ ಯಾವುದೇ ರೀತಿಯ ಇದು ಮಾಡಲ್ಲ. ಇಲ್ಲ ಸರ್, ಅಲ್ಲೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಮೊದಲು TP ಮೆಂಬರ್ ಆಗಿದ್ದು BJP ಪಕ್ಷದಲ್ಲಿ. ಅವರು ಇದರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಕಂಡುವ ಎತ್ಕೊಂಡೋಗಿ ನನ್ನ ಕರುಳಲ್ಲಿ ಹಾಕಿದ್ರು ಅಷ್ಟೇ ಹೊರತು ನಾನು ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಅದು ಇದು ನಾನು ಪಾರ್ಟಿ ಬಿಡ್ತಾ ಇದ್ದೀನಿ, ಪಾರ್ಟಿ ಸೇರ್ಪಡ್ತಾ ಇದ್ದೀನಿ ಅಂತ ಹೇಳಿಲ್ಲ, ಅನೌನ್ಸ್ ಮಾಡಿಲ್ಲ. ನಾನು ಏನಾದರೂ ಮಾತಾಡಿದರೆ ನೀವೇ ಹೇಳ್ಬೋದು. ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಂದುವರಿತೀನಿ, ಈ ಕಾಂಗ್ರೆಸ್ ಪಾರ್ಟಿಯಲ್ಲೇ ಸಾಯ್ತೀನಿ ಅಷ್ಟೇ.